ನಮಸ್ಕಾರ ಫ್ರೆಂಡ್ಸ್, ರಕ್ಷಾ ಸಿರಿಮನೆ ಚಾನಲ್ಗೆ ನಿಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋದಲ್ಲಿ ಪಿತೃಪಕ್ಷದ ಮಹತ್ವ ಏನು, ಈ ಪಿತೃಪಕ್ಷ ಅಂದರೆ ಏನು, ಈ ಪಿತೃಪಕ್ಷದಲ್ಲಿ ನಾವು ಯಾವೆಲ್ಲ ಕೆಲಸಗಳನ್ನು ಮಾಡ್ಬೋದು, ಯಾವುದೆಲ್ಲ ಕೆಲಸಗಳನ್ನ ಮಾಡಬಾರ್ದು, ಇದರಿಂದ ಇರುವಂಥ ಆಧ್ಯಾತ್ಮಿಕ ಮಹತ್ವ ಏನು, ಇದೆಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಫ್ರೆಂಡ್ಸ್, ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರೆ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಈ ಮಹಾಲಯ ಅಮಾವಾಸ್ಯೆ ಅನ್ನೋದು ಕೃಷ್ಣ ಪಕ್ಷದಲ್ಲಿ 15 ದಿನಗಳ ಕಾಲ ಇರುತ್ತೆ. ಈ 15 ದಿನಗಳನ್ನು ಕೂಡ ನಾವು ನಮ್ಮ ಹಿರಿಯರ ದಿನವನ್ನಾಗಿ ಆಚರಿಸ್ತೀವಿ, ಅವರಿಗೋಸ್ಕರ ಮೀಸಲಾಗಿಡ್ತೀವಿ. ಈ ಸಮಯದಲ್ಲಿ ಮಾಡುವಂಥ ನಾವು ಶ್ರದ್ಧಾ ಕಾರ್ಯಗಳು ಮತ್ತು ತರ್ಪಣಗಳು ಅವರಿಗೆ ತಲುಪುತ್ತೆ. ಅದರಿಂದಾಗಿ ಅವರು ಸಂತೃಪ್ತಿಗೊಂಡು ಕುಟುಂಬದವ್ರಿಗೆ ಅವರು ಆಶೀರ್ವಾದ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಸಾಮಾನ್ಯವಾಗಿ 15 ದಿನಗಳು ಇದ್ದರೂ ಕೂಡ ಮಹಾಲಯ ಅಮಾವಾಸ್ಯೆ ಎಂದು ಬರುತ್ತೋ ಆವತ್ತಿನ ದಿನ ನಾವು ಪೂಜೆಯನ್ನು ಮಾಡೋದ್ರಿಂದ ಅದು ಅವ್ರಿಗೆ ಅವತ್ತಿನ ದಿನ ಅವರು ನಮ್ಮ ಭೂಮಿಗೆ ಬರ್ತಾರೆ, ನಮ್ಮ ಮನೆಗೆ ಬರ್ತಾರೆ. ಮತ್ತು ನಾವು ಮಾಡುವಂಥ ಪೂಜೆನ ಅವರು ಸ್ವೀಕಾರ ಮಾಡಿ ನಮಗೆ ಆಶೀರ್ವಾದ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಇಂದಿನಿಂದಲೂ ಕೂಡ ಇದೆ. ಈ ಪಿತೃಪಕ್ಷದ 15 ದಿನಗಳಲ್ಲಿ ನಾವು ಏನೆಲ್ಲ ಮಾಡಿದ್ರೆ ನಮ್ಮ ಪಿತೃಗಳಿಗೆ ಸಂತೋಷ ಆಗುತ್ತೆ ಮತ್ತು ಅವರ ಆಶೀರ್ವಾದ ನಮಗೆ ಸಿಗುತ್ತೆ ಅಂತ ನೋಡೋದಾದರೆ, ನಾವು ಈ ಸಮಯದಲ್ಲಿ ಅನ್ನ ಮತ್ತು ಬಟ್ಟೆ ದಾನವನ್ನು ಮಾಡೋದು ತುಂಬ ಮುಖ್ಯ ಆಗುತ್ತೆ. ಮತ್ತು ಹಸಿವು ಅಂತ ಬಂದವರಿಗೆ ಅನ್ನದಾನ ಮಾಡಬೇಕು, ಬಾಯಾರಿಕೆ ಅಂತ ಬಂದವರಿಗೆ ನೀರನ್ನ ಕೊಡೋದು ತುಂಬ ಒಳ್ಳೆಯದು. ಮತ್ತು ನಾವು ಈ ಸಮಯದಲ್ಲಿ ವಿಷ್ಣು ಸಹಸ್ರನಾಮನ ಜಾಸ್ತಿ ಪಠಿಸ್ಬೇಕು. ಈ ಪಿತೃಪಕ್ಷದ 15 ದಿನದಲ್ಲಿ ನಾವು ಏನೆಲ್ಲ ಮಾಡಬಾರ್ದು ಅಂತ ನೋಡೋದಾದರೆ, ಈ 15 ದಿನಗಳು ಪಿತೃಗಳಿಗೆ ಮೀಸಲಾಗಿರೋದ್ರಿಂದ ಈ ಸಮಯದಲ್ಲಿ ನಾವು ಯಾವುದೇ ಒಳ್ಳೆ ಕಾರ್ಯಗಳನ್ನ ಮಾಡಬಾರ್ದು. ಹಬ್ಬಗಳಾಗಿರ್ಬೋದು, ಹರಿದಿನಗಳಾಗಿರ್ಬೋದು, ಮದುವೆ ಆಗಿರ್ಬೋದು, ನಿಶ್ಚಿತಾರ್ಥ ಆಗಿರ್ಬೋದು, ಈ ಥರ ಎಲ್ಲ ಕೆಲಸಗಳನ್ನ ಮಾಡಬಾರ್ದು. ಹಾಗೆ ಮಾಂಸಾಹಾರ, ಮದ್ಯ ಸೇವನೆ, ಏನಾದರೂ ದುಷ್ಟ ಚಟಗಳಿದ್ರೆ ಅದನ್ನು ಕೂಡ ಮಾಡಬಾರ್ದು ಅಂತ ಹೇಳಲಾಗುತ್ತೆ. ಸಮಯದಲ್ಲಿ ಸುಳ್ಳು ಹೇಳೋದು, ಜಗಳ ಮಾಡೋದು, ಅನಗತ್ಯವಾಗಿ ಅಹಂಕಾರದಿಂದ ವರ್ತಿಸೋದು, ಇದು ಎಲ್ಲನೂ ಕೂಡ ಮಾಡಬಾರ್ದು ಅಂತ ಶಾಸ್ತ್ರ ಹೇಳುತ್ತೆ. ಇನ್ನು ಪಿತೃಪಕ್ಷದ ಆಧ್ಯಾತ್ಮಿಕ ಮಹತ್ವನ ನೋಡೋದಾದರೆ, ಪಿತೃಪಕ್ಷ ಅನ್ನೋದು ಕೇವಲ ವಿಧಿವಿಧಾನ ಮಾತ್ರ ಅಲ್ಲ, ಇದು ನಮ್ಮ ಮೂಲವನ್ನು ನೆನಪಿಸುವಂಥ ಒಂದು ದಿನವಾಗಿರುತ್ತೆ. ಇಂದು ನಾವು ಇಲ್ಲಿ ಬದುಕಿರೋದು ನಮ್ಮ ಪೂರ್ವಜರ ಆಶೀರ್ವಾದಗಳಿಂದ. ಇಂದು ನಾವು ಅವರನ್ನ ನೆನೆಸ್ಕೊಂಡು ಮಾಡುವಂಥ ಪೂಜೆ ಅವರ ಆತ್ಮಕ್ಕೆ ಸಂತೋಷನ ಕೊಟ್ಟು ಅವರು ನಮಗೆ, ನಮ್ಮ ಕುಟುಂಬಕ್ಕೆ ಆಶೀರ್ವಾದ ಮಾಡ್ತಾರೆ, ಸುಖ ಶಾಂತಿ ಸಿಗಲಿ ಅಂತ ಹೇಳಿ. ನಾವು ಈ ಒಂದು ಪೂಜೆಯನ್ನು ಮಾಡೋದ್ರ ಮೂಲಕ ಒಂದು ಸೇತುವೆಯನ್ನು ಕಟ್ಟಿದಾಗುತ್ತೆ. ಹೇಗಂದರೆ ಪಿತೃಗಳು, ದೇವತೆಗಳು, ಸಂತಾನ, ಹೀಗೆ ಒಂದು ಸೇತುವೆ ಬಲವಾಗುತ್ತೆ ಅಂತ ಹೇಳಲಾಗುತ್ತೆ. ಮನುಷ್ಯ ತನ್ನ ಜೀವನದಲ್ಲಿ ಉತ್ತಮವಾದಂಥ ಯಶಸ್ಸು, ಫಲ, ಮನಃಶಾಂತಿ, ಸುಖ ಸಿಗಬೇಕು ಅಂದರೆ ಮರೆದೇ ನಾವು ಮಹಾಲಯ ಅಮಾವಾಸ್ಯೆ ದಿನ ಪಿತೃರಿಗೆ, ಹಿರಿಯರಿಗೆ ಪೂಜೆಯನ್ನು ಮಾಡಬೇಕು ಮತ್ತು ಅವರಿಗೆ ಶ್ರಾದ್ದವನ್ನು ಮಾಡೋದು ತುಂಬ ಮುಖ್ಯವಾಗಿದೆ. ಪಕ್ಷದಲ್ಲಿ ನಾವು ಮಾಡಿದ ಒಂದು ಸಣ್ಣದಾದ ಒಂದು ಪುಣ್ಯದ ಕೆಲಸವೂ ಕೂಡ ಅದು ನಮಗೆ ಒಂದು ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ಕೊಡುತ್ತೆ. ಇದಿಷ್ಟಾಗಿತ್ತು ಮಹಾಲಯ ಅಮಾವಾಸ್ಯೆಯ ಮಹತ್ವ ಮತ್ತು ಹಿನ್ನೆಲೆ. ನಾನು ಇಷ್ಟೊತ್ತು ಮಾತಾಡಿದ್ದು ನಮ್ಮನ್ನು ಅಗಲಿರುವಂಥ ಹಿರಿಯರ ಬಗ್ಗೆ ಮತ್ತು ಅವರಿಗೆ ಮಾಡುವಂಥ ಪೂಜಾ ವಿಧಾನದ ಬಗ್ಗೆ ಮಾತಾಡಿದ್ವಿ. ಹಾಗೆ ಫ್ರೆಂಡ್ಸ್, ನಾವು ಇನ್ನು ನಮ್ಮ ಜೊತೆ ಇರುವಂಥ ಹಿರಿಯರ ಬಗ್ಗೆನೂ ಕೂಡ ಸ್ವಲ್ಪ ತಿಳ್ಕೊಳ್ತಾ ಹೋಗೋಣ. ಆ ಮಹಾಲಯ ಅಮಾವಾಸ್ಯೆ ದಿನ ನಮ್ಮ ಹಿರಿಯರಿಗೆ ಏನು ಇಷ್ಟ ಇತ್ತು, ಯಾವ ಊಟ ಇಷ್ಟ ಇತ್ತು, ಅವ್ರೇನೆಲ್ಲ ಇಷ್ಟಪಡ್ತಾ ಇದ್ರು ಅವ್ರು ಬದುಕಿರೋ ಟೈಮಲ್ಲಿ, ಅದನ್ನೆಲ್ಲ ತಿಳ್ಕೊಂಡು ಅದನ್ನೇ ನಾವು ಪೂಜೆಗೆ ಬಡಿಸಿ ಎಡೆ ರೂಪದಲ್ಲಿ ಅವ್ರನ್ನ ಆತ್ಮನ ಸಂತೋಷ ಪಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಹಾಗೆ ಫ್ರೆಂಡ್ಸ್, ಇನ್ನೂ ನಮ್ಮ ಹಿರಿಯರು, ನಮ್ಮ ತಂದೆ ತಾಯಿಗಳಾಗಿರ್ಬೋದು, ಅಜ್ಜಿ ತಾತಂದಾರ ಆಗಿರ್ಬೋದು, ಸ್ಟಿಲ್ ನಮ್ಮ ಜೊತೆ ಬದುಕಿ ನಮ್ಮ ಜೊತೆಗೆ ಇರ್ತಾರಲ್ಲ, ಅವರನ್ನೂ ಕೂಡ ನಾವು ಸಂತೃಪ್ತಿಯಿಂದ ನೋಡಿಕೊಂಡ್ರೆ ಅವರು ಮಾಡುವಂಥ ಆಶೀರ್ವಾದವು ಕೂಡ ನಮಗೆ ಪೂರ್ಣ ಫಲನೆ ಕೊಡುತ್ತೆ ಅಂತ ಹೇಳ್ಬೋದು. ಯಾರಾದರೂ ಒಂದು ಮನೆಯಲ್ಲಿ ವಯಸ್ಸಾದಂಥ ತಾಯಿ ತಂದೆ ಇದ್ದರೆ ನಾವು ಅವ್ರನ್ನ ಎಷ್ಟು ಸಂತೃಪ್ತಿಯಾಗಿ, ಎಷ್ಟು ಸಂತೋಷವಾಗಿ ನೋಡ್ಕೊಳ್ತೀವೋ ಅಷ್ಟು ಅಷ್ಟು ಏಳಿಗೆ ನಮಗೆ ಸಿಗುತ್ತೆ. ಸಾಮಾನ್ಯವಾಗಿ ಈ ಮನುಷ್ಯನ ಜೀವನನೇ ಹೀಗೆ ಅಲ್ಲ. ಬೆಳೀತಾ ವಯಸ್ಸಾದ್ಮೇಲೆ ನಾವು ವೃದ್ಧರನ್ನ, ನಾವು ತಂದೆ ತಾಯಿನ ತಿರಸ್ಕಾರ ಮಾಡ್ತಾ ಬರ್ತೀವಿ. ಆದರೆ ನಮ್ಮನ್ನು ಎಷ್ಟು ಕಷ್ಟಪಟ್ಟು ಒಂದು ತಾಯಿ ಮತ್ತು ತಂದೆ ಒಂದು ಮಗುನ ಎತ್ತು ಆ ಮಗುನ ಬೆಳೆಸೋದಕ್ಕೆ ಅವರ ಜೀವನನ ಪೂರ್ತಿನ ಸವಸಿರ್ತಾರೆ. ಸೊ ಅಂಥ ತಂದೆ ತಾಯಿಗಳನ್ನು ಅವರಿಗೆ ವಯಸ್ಸಾದ ಸಮಯದಲ್ಲಿ ನಾವು ನಿರಾಕರಿಸಿದರೆ ಅವ್ರ ಮನಸ್ಸಿಗೆ ಎಷ್ಟು ನೋವಾಗುತ್ತೆ. ಒಂದು ತಾಯಿ ಅವ್ರಿಗೆ 6 ಮಕ್ಕಳಿರ್ಬೋದು, 7 ಮಕ್ಕಳಿರ್ಬೋದು, 10 ಮಕ್ಕಳಿದ್ರೂ ಕೂಡ ಒಂದು ತಾಯಿ ಯಾರ ಮನೆಗೂ ಕಳಿಸ್ದೇ ತಾನು ಸಾಕಿ ಸಲಹುತ್ತಾಳೆ, ಎಲ್ಲಿವರೆಗೂ ಮದುವೆ ಆಗೋವರೆಗೂ. ಅದೇ ಮಕ್ಕಳು
ತಾನು ಮದುವೆ ಆದ ನಂತರ ಆ ತಂದೆ ತಾಯಿನ ತಿರಸ್ಕಾರ ಮಾಡ್ತಾ ಹೋಗ್ತಾರೆ, ಅವ್ರಿಗೆ ಬೆಲೆನೇ ಕೊಡ್ತಾ ಹೋಗಲ್ಲ. ಆ ತಂದೆ ತಾಯಿಗೆ ಅವರು ಜೀವನ ಪೂರ್ತಿ ಸವಸ್ಬಿಟ್ಟು ಅವ್ರ ಮಕ್ಕಳನ್ನ ಸಾಕಿರ್ತಾರೆ. ಕೊನೆ ಕಾಲದಲ್ಲಿ ಅವರು ನಿರಾಕರಿಸಿದಾಗ ಆ ತಾಯಿ ತಂದೆಗೆ ತುಂಬ ನೋವಾಗುತ್ತೆ. ಅವ್ರು ಆ ವಯಸ್ಸಾದ ಟೈಮಲ್ಲಿ ಅವರು ನಿರೀಕ್ಷೆ ಮಾಡೋದು ಕೇವಲ ನಿಮ್ಮಿಂದ ಒಂದೆರಡು ಪ್ರೀತಿಯ ಮಾತು ಮತ್ತು 3 ಹೊತ್ತು ಊಟ. ಅದಕ್ಕೆ ಮೀರಿ ಅವರು ಏನೂ ಕೂಡ ಎಕ್ಸ್ಪೆಕ್ಟ್ ಮಾಡಲ್ಲ. ಅಷ್ಟು ಕೂಡ ಸಂತೋಷವಾಗಿ ನೋಡ್ಕೊಳ್ಳಿಲ್ಲ ಅಂದರೆ ನಾವು ಏನೇ ಸಾಧನೆ ಮಾಡಿದರೂ ಕೂಡ ಅದು ವ್ಯರ್ಥ ಅಂತಲೇ ಹೇಳ್ಬೋದು. ನೀವು ಸಾಮಾನ್ಯವಾಗಿ ಅಬ್ಸರ್ವ್ ಮಾಡ್ಬೋದು, ಯಾರ ಮನೆಯಲ್ಲಿ ವಯಸ್ಸಾದಂಥ ತಾಯಿ ತಂದೆನ ಸುಖವಾಗಿ ಸಂತೋಷವಾಗಿ ಇಟ್ಕೊಂಡಿರ್ತಾರೋ ಆ ಮನೆ ಸಮೃದ್ಧಿಯಾಗಿರುತ್ತೆ ಮತ್ತು ಆ ಮನೆಯಲ್ಲಿ ಸುಖ ಶಾಂತಿ ನೆಲೆಸಿರುತ್ತೆ. ಯಾವ ಮನೆಯಲ್ಲಿ ತಾಯಿ ತಂದೆನ ಕಣ್ಣೀರು ಹಾಕಿಸಿ ಅವ್ರನ್ನ ನೋವು ಪಡ್ತಾ ಇರ್ತಾರೋ ನೀವು ಅಬ್ಸರ್ವ್ ಮಾಡ್ಬೋದು, ನಿಮ್ಮ ಸುತ್ತಮುತ್ತಲೇ ಇರ್ಬೋದು, ನಿಮ್ಮ ರಿಲೇಟಿವ್ಸ್ ಇರ್ಬೋದು, ಆ ಮನೆಯಲ್ಲಿ ಅವ್ರಿಗೂ ಕೂಡ ನೋವಿರುತ್ತೆ, ಸಂಕಟಗಳಿರುತ್ತೆ, ಕಷ್ಟಗಳಿರುತ್ತೆ. ಅದನ್ನು ಅವ್ರು ಹರಿಬೇಕು ಅಷ್ಟೇ. ಅವ್ರು ಅರ್ಥಕೊಂಡ್ರೆ ಮಾತ್ರ ಅಲ್ಲಿ ಗೊತ್ತಾಗುತ್ತೆ. ಸುಮ್ಮನೆ ನಾವು ದೇವರಿಗೆ ಪೂಜೆ ಮಾಡೋದು, ಈ ಥರ ಮತ್ತು ಇನ್ನೇನು ದೊಡ್ಡ ದೇವ್ರಿಗೆ ದೊಡ್ಡ ಪೂಜೆ ಮಾಡೋದು, ತೀರ್ಥಯಾತ್ರೆ ಮಾಡೋದು, ಇದನ್ನೆಲ್ಲ ಮಾಡ್ತೀವಿ. ಅದು ತಪ್ಪು ಅಂತ ಹೇಳ್ತಾಯಿಲ್ಲ. ಅದ್ರ ಜೊತೆಗೆ ನಮ್ಮ ವಯಸ್ಸಾಗಿರೋವಂಥ ತಂದೆ ತಾಯಿಗಳನ್ನ ನಾವು ಪ್ರೀತಿಯಿಂದ ನೋಡಿಕೊಂಡ್ರೆ ಅವ್ರು ಮಾಡುವಂಥ ಆಶೀರ್ವಾದ ಇದೆಯಲ್ಲ, ಅದು ನಮಗೆ ಪುಣ್ಯ ದೊಡ್ಡ ಫಲನ ಕೊಡುತ್ತೆ ಅಂತ ಹೇಳ್ಬೋದು. ಮದುವೆಯಾದ ನಂತರ ಮಕ್ಕಳಿಗೆ ತಂದೆ ತಾಯಿ ತಿರಸ್ಕಾರ ಹಾಕ್ತಾರೆ. ಅದೇ ನಿಮಗೆ ಮಕ್ಕಳಾದಾಗ ನೀವು ಆ ಮಕ್ಕಳನ್ನ ಸಾಕೋದಕ್ಕೆ ಎಷ್ಟು ಕಷ್ಟಪಟ್ಟಿರ್ತೀರ ಅಲ್ವಾ. ನಮ್ಮ ಮಕ್ಕಳನ್ನ ಅಂಥ ಸ್ಕೂಲಲ್ಲೇ ಹೋಗಬೇಕು, ಇಂಥ ಸ್ಕೂಲಲ್ಲೇ ಹೋಗಬೇಕು, ಅವ್ರನ್ನ ಹಾಗೆ ನೋಡ್ಕೋಬೇಕು, ಹೀಗೆ ನೋಡ್ಕೋಬೇಕು ಅಂತ ತುಂಬ ಕಷ್ಟಪಡ್ತಾ ಇರ್ತೀರಲ್ಲ, ಅದನ್ನು ನೆನೆಸ್ಕೊಳ್ಳಿ. ಅದೇ ರೀತಿ ನಿಮ್ಮ ತಾಯಿ ತಂದೆಗಳು ಕೂಡ ನಿಮ್ಮನ್ನು ಸಾಕಿ ದೊಡ್ಡವ್ರು ಮಾಡೋವರೆಗೂ ಅದಕ್ಕಿಂತ ಹೆಚ್ಚು ಕಷ್ಟನೇ ಪಟ್ಟಿರ್ತಾರೆ. ಆ ತಂದೆ ತಾಯಿಗಳನ್ನ ನೀವು ಪ್ರೀತಿಯಿಂದ ನೋಡಿಕೊಂಡ್ರೆ ನಿಮ್ಮ ಜೀವನದಲ್ಲಿ ಖಂಡಿತ ಸಕ್ಸಸ್ ಸಿಗುತ್ತೆ ಅಂತ. ಮಕ್ಕಳುಗಳು ತುಂಬ ದೊಡ್ಡ ಹುದ್ದೆನಲ್ಲಿದ್ದು ತಾಯಿ ತಂದೆನ ನೋಡ್ಕೊಳ್ಳೋಕ್ಕಾಗ್ದೇ ವೃದ್ಧಾಶ್ರಮಕ್ಕೆ ಬಿಡ್ತಾರೆ. ಬಟ್ ಆದರೆ ಅದನ್ನು ಅವ್ರ ಮಕ್ಕಳು ಅಬ್ಸರ್ವ್ ಮಾಡ್ತಾ ಇರ್ತಾರಲ್ಲ, ನೆಕ್ಸ್ಟ್ ಅವ್ರಿಗೆ ವಯಸ್ಸಾದಾಗ ಅವ್ರಿಗೂ ಇದೇ ಕರ್ಮ ರಿಟರ್ನ್ಸ್ ಅಂತ ಹೇಳ್ತಾರಲ್ಲ, ಅವ್ರಿಗೂ ಇದೇ ಆಗುತ್ತೆ ಅನ್ನೋದನ್ನು ಮರೆತು ಅವರ ತಂದೆ ತಾಯಿಯನ್ನು ನಿರ್ಲಕ್ಷ್ಯ ಮಾಡ್ತಿರ್ತಾರೆ. ಆದರೆ ಅದು ಅವ್ರ ಹಿಂದೆ ಎಣಿತಾ ಇರುತ್ತೆ. ಅವರು ಏನು ಅವ್ರ ಅಪ್ಪ ಅಮ್ಮಗೆ ಮಾಡ್ತಿರ್ತಾರೋ ಅದು ಅವರಿಗೆ ನೆಕ್ಸ್ಟ್ ಅದೇನೇ ಆಗುತ್ತೆ ಅನ್ನೋದನ್ನ ಮರೆತು ಅವರು ನಿರ್ಲಕ್ಷ್ಯ ಮಾಡ್ತಾ ಇರ್ತಾರೆ. ಬಟ್ ಅದು ನನ್ನ ಪ್ರಕಾರ ತಪ್ಪು ಅನಿಸುತ್ತೆ ಫ್ರೆಂಡ್ಸ್. ಅವ್ರಿಗೆ ನಾವು ಹೆಚ್ಚೇನು ನಿರೀಕ್ಷೆ ಮಾಡದೇ ಇರೋವಂಥ ವೃದ್ಧ ತಂದೆ ತಾಯಿಗಳಿಗೆ ನಾವು ಜಸ್ಟ್ ಪ್ರೀತಿ ಮತ್ತು ಒಂದು 3 ಹೊತ್ತು ಊಟ ಮತ್ತು ಹೋದಾಗ ಬಂದಾಗ ಹೇಗಿದ್ದೀರಾ ನೀವು ಅಂತ ಇಷ್ಟನ್ನು ನೀವು ಕೇಳ್ಕೊಂಡು ಇಟ್ಕೊಂಡ್ರೆ ಆ ಹಿರಿ ಜೀವಗಳು ಎಷ್ಟು ಖುಷಿ ಪಡುತ್ತೋ ಮತ್ತು ನಮಗೆ ಎಷ್ಟು ಒಳ್ಳೆ ಮನಸ್ಸಿಂದ ಆಶೀರ್ವಾದ ಮಾಡ್ತಾರಲ್ಲ, ಇರೋವಂಥ ದೋಷ ನಮ್ಮ ಕಷ್ಟಗಳು ಎಷ್ಟೋ ಪರಿಹಾರ ಆಗುತ್ತೆ. ಹಾಗಾಗಿ ನಮ್ಮ ಕೈ ಎಷ್ಟು ಆಗುತ್ತೋ ಅವರೇ ನಿಮಗೆ ಒಡವೆನೇ ಬೇಕು, ಚಿನ್ನನೇ ರೇಷ್ಮೆ ಸೀರೆನೇ ಬೇಕು ಅಂತ ಕೇಳಲ್ಲ. ಹೆಚ್ಚು ಪ್ರೀತಿ ಮಾತನ್ನ ಆಡ್ತಾ ಆದಷ್ಟು ವಯಸ್ಸಾಗಿರೋವಂಥ ತಂದೆ ತಾಯಿಗಳನ್ನ ಕಡೆಗಣಿಸದೆ ಪ್ರೀತಿಯಿಂದ ನೋಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.